ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಇವತ್ತು ನಮ್ಮ ಬಹುಮುಖ ಪ್ರತಿಭೆ ಮಲ್ಟಿ ಟ್ಯಾಲೆಂಟೆಡ್ ಆ್ಯಕ್ಟರ್ ಆದಂಥ ಪೃಥ್ವಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಪ್ರಥಮ ಬಾರಿಗೆ ನಿಮ್ಮ ಲೈಫ್ ಈಸ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಮತ್ತು ಕನ್ನಡ ರಾಜ್ಯೋತ್ಸವದ ರಿಲೇಟೆಡ್ ವಿಷಯಸ್ಸು ಸರ್. ನಿಮ್ಮ ಮೂವೀಸ್ನ ನಾವು ತುಂಬ ಫಾಲೋ ಮಾಡ್ತಾ ಇರ್ತೀವಿ, ಕಂಟೆಂಟ್ ಓರಿಯೆಂಟೆಡ್ ಇರುತ್ತೆ, ತುಂಬ ಒಳ್ಳೊಳ್ಳೆ ಕಂಟೆಂಟ್ ಇರುತ್ತೆ. ಈ ಥರ ಮೂವೀಸ್ಗೆ ಕಾಯ್ತಾ ಇರ್ತೀವಿ, ಎಸ್ಪೆಷಲಿ ಮೀಡಿಯಾದಲ್ಲಿ ವೆಬ್ಸೈಟ್ಸಲ್ಲಿ ನೋಡಿರೋಂಥ ಈ ರಿಸರ್ಚ್ ಮಾಡಿದಾಗ ನನಗೆ ಏನು ಗೊತ್ತಾಗುತ್ತೆ ಅಂತಂದರೆ, ನಾರ್ಮಲಿ ಪೃಥ್ವಿ ಸರ್ ಮಾಡಿರೋ ಮೂವಿ ಅಂತಂದರೆ ಮೂವಿ ಆದಮೇಲೆ ಗೊತ್ತಿಲ್ಲ ಅದೇ ಏನಪ್ಪ ಅಂತಂದರೆ ಕಂಟೆಂಟ್ ಓರಿಯೆಂಟೆಡ್ ಇರುತ್ತೆ, ವರ್ತ್ ಬೈ ವಾಚಿಂಗ್ ದ ಮೂವಿ ಅನ್ನೋ ಥರ ಒಂದು ಅದೇನ ಸೃಷ್ಟಿಸುತ್ತೆ. ವಾಟ್ ಹ್ಯಾಸ್ ಇನ್ಸ್ಪೈರ್ಡ್ ಇವಾಗ ಯಾಕಂತಂದರೆ ನಾವು ಸುಮಾರು ಪ್ರೊಡ್ಯೂಸರ್ಸ್ ಮಾಡ್ತೀವಿ, ನಾವು ತುಂಬ ಕಥೆಗಳನ್ನ ಕೇಳಿರ್ತೀವಿ. ವಾಟ್ ಎಕ್ಸಾಕ್ಟ್ಲಿ ಮೇಕ್ಸ್ ಯು ಟು ಡಿಸೈಡ್ ದ ಕಂಟೆಂಟ್? ಇಲ್ಲ, ಹಾಗೇನಿಲ್ಲ. ನಾವೇನು ಸಿನಿಮಾ ನೋಡ್ತೀವಿ ಅದ್ರ ಮೇಲೆ ನಾವು ಏನು ಓದ್ತೀವಿ, ನಾವು ಲೈಫಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ ನಮ್ಮದು, ಮತ್ತು ನಾವು ಏನು ಯಾವುದೆಲ್ಲ ಸಿನಿಮಾಗಳನ್ನು ನೋಡೋದು ಸಿನಿಮಾಗಳು ನನಗೆ ಇನ್ಸ್ಪೈರ್ ಆಗುತ್ತೆ. ಸೊ ಬಟ್ ಯೂಶ್ವಲಿ ನಾನು ಮಾಡುವಂಥ ಸಿನಿಮಾ ಒಂದಷ್ಟು ವಿಷಯಗಳನ್ನ ಹೇಳಬೇಕು ಅನ್ನೋದು ನನ್ನ ಅನಿಸಿಕೆ. ನನಗೆ ಎಂಟರ್ಟೈನ್ ಮಾಡೋದಕ್ಕೆ ಏನೋ ಒಂದು ಒಳ್ಳೆ ವಿಷಯ ಹೇಳಬೇಕು. ಯಾರು ನೋಡ್ತಾರೋ ಅವ್ರ ಲೈಫಲ್ಲಿ ಒಂದಷ್ಟು ಚೇಂಜಸ್ಗಳು ಈ ಸಿನಿಮಾ ಬಂದರೆ ಕಷ್ಟ. ಅದು ಯಾವುದೊಂದು ಸಿನಿಮಾ ಅವ್ರ ಲೈಫಲ್ಲಿ ಚೇಂಜ್ ಮಾಡೋಕ್ಕೆ ತುಂಬ ಕಷ್ಟ. ಬಟ್ ಆ ಒಂದು ಅಂಶ ಆ ಸಿನಿಮಾದಲ್ಲಿ ಇದ್ದರೆ ನಮ್ಮ ಪ್ರಯತ್ನ ಎಟ್ಲೀಸ್ಟ್ ಇರಬೇಕಂತ ನಾನು ಮಾಡುವಂಥ ಸಿನಿಮಾಗಳು ಈ ಥರ ನಾವು ಕೇಳಿರ್ಪಟ್ಟಂತೆ ಎಲ್ಲ ಚಿತ್ರಕಥೆಗಳನ್ನು ಆಯ್ಕೆ ಮಾಡಲ್ಲ. ನನ್ನ ನೋಡಿರುವ ಪ್ರಕಾರ ನಿಮಗೆ ತುಂಬ ಎಮೋಷನಲ್ ಆಗಿದ್ದರೆ ಸಬ್ಜೆಕ್ಟ್ ಇಷ್ಟ ಆಗುತ್ತಾ, ಅಥವಾ ನೀವು ಹೇಳಿದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಲೈಫ್ ಎಕ್ಸ್ಪೀರಿಯನ್ಸ್ ಅಂತ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಕೆಲವರು ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಪಟ್ಟಿರ್ತಾರೆ. ವಾಟ್ ಮೇಕ್ಸ್ ಯು ಅಟ್ರಾಕ್ಟೆಡ್ ಟು ದ ಮೋಸ್ಟ್ ಕಾಮಿಡಿ ಆರ್ ಎಮೋಷನಲ್ ಆರ್ ಲವ್ ಸಬ್ಜೆಕ್ಟ್ ಆರ್ ಇಟ್ ಮೈಟ್ ಬಿ ಅ ಟ್ರಾಜಡಿ ಅಂಡ್ ಯು ಹ್ಯಾವ್ ಟು ಟೆಲ್? ಒಂದೇ ರೀತಿ ಸಿನಿಮಾಗಳನ್ನ ಮಾಡ್ತಾ ಇದ್ದರೆ ಮಾಡೋಣ. ಬಟ್ ನನಗೆ ಆ ನಿರ್ದೇಶನಕ್ಕೆ ಹೇಳಕ್ಕೆ ಸಿನಿಮಾ ಎಲ್ಲ ಒಪ್ಕೊಳ್ಳೋ ಅಂತ ಹೇಳ್ತೀನಿ. ನಾನು ಆ್ಯಕ್ಚುಲಿ ನಾನು ಮಹೇಶ್ ಮಾಡ್ತಾ ಇದ್ದೀನಿ. ನಾನು ತುಂಬ ಎಲ್ಲ ಸ್ಪೆಷಲಿ ನ್ಯೂ ಕಮರ್ಸ್ ಈಗ ನಾನು ಯೂಶ್ವಲಿ ಯಾವುದಾದ್ರು ಹೊಸ ವಿಷಯ ಏನಾದರೂ ಏನಾದರೂ ಹೊಸ ಇರಬೇಕು ಅನ್ನೋದು ನನ್ನ ಇಂಟೆನ್ಷನ್. ಬಟ್ ಅದು ಸಿನಿಮಾಗೆ ಟ್ರಾನ್ಸೆಂಡ್ ಆದಾಗ ಎಷ್ಟು ಸಕ್ಸಸ್ಸಿವ್ ಆಗಿದೆ ಗೊತ್ತಿಲ್ಲ. ಅದು ಆಡಿಯನ್ಸ್ ಸಿನಿಮಾ ಹೇಗೆ ಶೇಪ್ ಅಪ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್. ಈಗ ನನ್ನ ಪ್ರಯತ್ನ ಏನಿದೆ ಬಂದಿರೋದು ಸಿನಿಮಾ ಇಂಥ ಸಿನಿಮಾ
ನನಗೆ ಸ್ಪೆಷಲಿ ಮೂವ್ ಮಾಡಬೇಕು, ಯಾಕಂದರೆ ನನಗೆ ಏನೋ ನನ್ನಲ್ಲಿ ಚೇಂಜಸ್ ಕ್ರಿಯೇಟ್ ಮಾಡಬೇಕು ಅಂತ ಕೇಳಿದ ತಕ್ಷಣ ಏನಾದರೂ ಎಕ್ಸೈಟ್ ಆಗಬೇಕು. ಪರ್ಟಿಕ್ಯುಲರ್ ಆಗಿ ಇದೇ ಜಾನರ್ ಅದೇ ಜಾನರ್ ಏನು ಸಿನಿಮಾ ಮಾಡಬೇಕು. ಇವಾಗ ಇತ್ತೀಚೆಗೆ ಆ್ಯಕ್ಷನ್ ಸಿನಿಮಾ ತುಂಬ ಮಾಡ್ತಾ ಇದ್ದೀನಿ. ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಈಗ ಅಗತ್ಯ ಚಂದ್ರಶೇಖರ್ ಚಂದ್ರಶೇಖರ್ ಬಗ್ಗೆ ಶೂಟಿಂಗ್ ಹಾಗೆ ನಾವು ಗೋಪಾಲಕೃಷ್ಣ ದೇಶಪಾಂಡೆ ಸುತ್ತ ನಾವು ಸಿನಿಮಾ ಶೂಟಿಂಗ್ ರಿಲೀಸಿಗೆ ಓನಂ ಗಗನ ಮಾಡ್ತಾ ಇದ್ದೀನಿ ಸಿನಿಮಾ. ಸೊ ಇದು ಮೋಸ್ಟ್ ಪ್ರಾಬ್ಲಿ ಡಿಸೆಂಬರ್ ರಿಲೀಸ್ ಆಗುತ್ತೆ. ಡಿಸೆಂಬರ್ 13 ರಿಲೀಸ್ ಆಗುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ರೆಡಿ ಇರೋದು? ಅದೇ ಓನಂ ಗಗನ ನಾನು ಮತ್ತು ನಮ್ಮ ಕನ್ನಡದ ಇನ್ನೊಬ್ಬ ಟ್ಯಾಲೆಂಟೆಡ್ ಪ್ರಮೋದ್ ಜೊತೆ ಆ್ಯಕ್ಟ್ ಮಾಡಿ ಅದು ಕೂಡ ತೀರಾ ಒಂದು ಡಿಫ್ರೆಂಟ್ ಪಾತ್ರ ಟ್ರೈ ಮಾಡಿದ್ದೀನಿ. ಯಾವಾಗ ರಿಲೀಸ್ ಆಗುತ್ತೆ? ಪ್ರಾಯಶಃ ಜಾನ್ವರಿ. ಹೌದು. ವೆರಿ ಆಲ್ ದ ಬೆಸ್ಟ್ ಸರ್. ಅದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾ ಇರಿ ಅಂತ ನಮ್ಮ ಟೀಮ್ ಕಡೆಯಿಂದ ಎಲ್ಲ ಹೇಳ್ತಾ ಇದ್ದೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.